ಸುಲುಮೆಲು ಮಾತಿರಿಗಳ ಎಲ್ಲರನ್ನು ಕೂಡ ಪ್ರೀತಿ ಗೌರವ ಆದರ ಪೂರ್ವಕವಾಗಿ ಸ್ವಾಗತಿಸುತ್ತಾ ಖುಷಿ ಮೆಲಡೀಸ್ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮಕ್ಕೆ ಗೌರವ ಕೊಟ್ಟು ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಆಮಂತ್ರಿತರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಆರಂಭವನ್ನ ಮಾಡ್ತಾ ಇದ್ದಾವೆ. ಯಾವುದೇ ಒಂದು ಕಾರ್ಯಕ್ರಮ ಆರಂಭ ಆಗಬೇಕು ಅಂತ ಆದ್ರೆ ಶ್ರೀ ದೇವರ ಆಶೀರ್ವಾದ ಬೇಕು ಅನ್ನುವಂಥ ಮಾತಿದೆ. ಹಾಗಾಗಿ ಆದಿವಂದಿತ ಆದಿಪೂಜಿತ ವಿಘ್ನ ವಿನಾಶಕ ಲಂಬೋದರ ಮೂಷಿಕ ವಾಹನ ಗಜಾನನ ಮಹಾಗಣಪತಿ ದೇವರ ಪಾದಾರವಿಂದಗಳಿಗೆ ಸಹಸ್ರಾಂಗವಾಗಿ ನಮಸ್ಕರಿಸುತ್ತಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ ಅನ್ನುವಂಥ ಶ್ಲೋಕದಂತೆ ಎಲ್ಲ ಕಾರ್ಯಕ್ರಮವೂ ಕೂಡ ನಿರ್ವಿಘ್ನವಾಗಿ ಸಾಗಲಿ ಎಂಬುದಾಗಿ ವಿಘ್ನ ವಿನಾಶಕನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ತಂಡದ ವತಿಯಿಂದ ನಡೆಯುವಂಥ ಖುಷಿ ಮೆಲಡೀಸ್ ವತಿಯಿಂದ ನಡೆಯುವಂಥ ಕಾರ್ಯಕ್ರಮದ ಆರಂಭವನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆರಂಭ ಆಗಬೇಕು ಅಂತ ಹೇಳಿದರೆ ಒಂದು ಒಳ್ಳೆಯ ಧ್ವನಿವರ್ಧಕದ ವ್ಯವಸ್ಥೆ ಬೇಕು. ಅದರ ಜೊತೆಗೆ ಕಲಾಭಿಮಾನಿ ದೇವರುಗಳು ಬೇಕು, ಗಾಯಕರು ಬೇಕು. ಮುಖ್ಯವಾಗಿ ಕಲಾಭಿಮಾನಿ ದೇವರುಗಳ ಆಶೀರ್ವಾದ ಬೇಕು. ಅಂದರೆ ನೀವು ನಮಗೆ ಆಶೀರ್ವಾದ ಕೊಟ್ಟ ಕಾರ್ಯಕ್ರಮವನ್ನು ಸರಿ ಮಾಡಿ, ಹಾಗೆಲ್ಲ ಕಾರ್ಯಕ್ರಮವನ್ನು ಶುರು ಮಾಡಿ ಅಂತ ಹೇಳಿ ನಮಗೆ ಆಶೀರ್ವಾದವನ್ನು ಕೊಟ್ಟರೆ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ಬೋದು. ಹಾಗಾಗಿ ಆಗಮಿಸಿರುವಂಥ ಎಲ್ಲ ಆಮಂತ್ರಿತರಲ್ಲಿ ಒಂದು ಪ್ರೀತಿಯ ಪ್ರಾರ್ಥನೆ ಏನು ಅಂತ ಹೇಳಿದರೆ, ದೇವರು ಕೊಟ್ಟಿರುವಂಥ ಎರಡು ಸುಂದರವಾದ ಕೈಗಳನ್ನು ಬಿಡಿಸಿ, ಎರಡು ಸುಂದರವಾದ ಕೈಗಳನ್ನು ಜೋಡಿಸಿ, ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಆಶೀರ್ವಾದದ ಮುಖಾಂತರ ನಮ್ಮ ಇಂದಿನ ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ನಿರೂಪಕನಾಗಿ ನಾನು ಶಿವಪ್ರಸಾದ್ ಭಟ್ ವಿಜೆ ಶಿವ್ ಭಟ್ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿಕ್ಕೆ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತಿರುವಂಥ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಿಕೊಳ್ಳುವಂತಹ ಸಮಯ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮುಖ್ಯ ಅತಿಥಿ, ಒಂದು ಮಾತಿದೆ, ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಬೇಕಾದಂಥ ನಮ್ಮ ದೇಶದ ಇಬ್ಬರು ಅರ್ಹ ವ್ಯಕ್ತಿಗಳು ಯಾರು ಅಂತ ಹೇಳಿದರೆ, ಒಬ್ಬರು ಕೃಷಿಕ ಮತ್ತೊಬ್ಬ ಸೈನಿಕ ಅಂದರೆ ಸೋಲ್ಜರ್. ಒಬ್ಬರು ನಮ್ಮ ದೇಹಕ್ಕೆ ಅನ್ನವನ್ನು ನೀಡಿದರೆ ಮತ್ತೊಬ್ಬರು ನಮ್ಮ ದೇಹದ ಜೊತೆಗೆ ದೇಶಕ್ಕೆ ಕೂಡ ರಕ್ಷಣೆಯನ್ನು ನೀಡ್ತಾರೆ. ಅಂತಹ ಒಬ್ಬ ವಿಶೇಷವಾದ ವ್ಯಕ್ತಿ ನಮ್ಮೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದಾರೆ. ಶ್ರೀಯುತ ರವೀಂದ್ರ ನಾಯಕ್ ಅವರ ನಿಮ್ಮ ಜೋರಾದ ಚಪ್ಪಾಳೆಯ ಮುಖಾಂತರ ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. ಮಾಜಿ ಯೋಧರು, ಇಂಡಿಯನ್ ಏರ್ಫೋರ್ಸ್ ಹಾಗೂ ಪ್ರಸ್ತುತ ಶಿಲಾಂಗ್ನಲ್ಲಿ ಸರಸ್ವತಿ ವಿದ್ಯಾಲಯದಲ್ಲಿ ಸಿಇಒ ಆಗಿರುವಂಥ ಶ್ರೀಯುತ ರವೀಂದ್ರ ನಾಯಕ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಪಲ್ಲವಿಗಳ ಪಲ್ಲಕ್ಕಿಯಲ್ಲಿ ಅನುರಣಿಸಿದ ಗೀತ, ಮಾವಿನ ಮರವೇರಿದ ಕೋಕಿಲ ಸಂಗೀತ ಎನ್ನುವಂಥ ಮಾತಿದೆ. ಹಾಗಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತವಾಗಿ ಸಾಧನೆಯನ್ನು ಮಾಡಿರುವಂಥ ವಿಶೇಷ ಅದ್ಭುತ ಗಾಯಕಿ ದಟ್ ಇಸ್ ಪಲ್ಲವಿ ಪ್ರಭು ಅವರನ್ನು ಕೂಡ ವೇದಿಕೆಗೆ ಅಷ್ಟೇ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಆರಂಭವನ್ನು ಮಾಡುವುದಕ್ಕಿಂತ ಮುಂಚೆ ಇಂದಿನ ಕಾರ್ಯಕ್ರಮದ ಸೂತ್ರಧಾರರು, ನಾಯಕರು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ, ಖುಷಿ ಮೆಲೋಡೀಸ್ ಇದರ ಮಾಲಕರು ಆಗಿರುವಂಥ ಶ್ರೀಯುತ ಗಣೇಶ್ ಪೂಜಾರಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಅಷ್ಟೇ ಪ್ರೀತಿ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಾ ಇದೀಗ ಗಣೇಶ್ ಪೂಜಾರಿ ಅವರ ಧ್ವನಿಯಲ್ಲಿ ಕಾರ್ಯಕ್ರಮದ ಆರಂಭವನ್ನು ಪ್ರಾರ್ಥನೆಯ ಮುಖಾಂತರ ಮಾಡಲಿಕ್ಕಿದ್ದೇವೆ. ಅವರ ಹೆಸರು ಕೂಡ ಗಣೇಶ್, ಹಾಗಾಗಿ ಗಣೇಶ ದೇವರ ಸ್ತುತಿಯೊಂದಿಗೆ ಕಾರ್ಯಕ್ರಮದ ಆರಂಭ. ವೇದಿಕೆಯಲ್ಲಿ ಗಣೇಶ್ ಪೂಜಾರಿ ಅವರಿಂದ ಒಂದು ಗೀತೆ. ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಗಡಮೇ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಕಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಜಯ ಪದೇ ನರಂ ನ ಜ ವಿಘ್ನಭಯಂ ತಸ್ಯ
सर्वसिद्धिकरं प्रभो ಗಣೇಶ ದೇವರ ಆಶೀರ್ವಾದ ನಮ್ಮೆಲ್ಲರ ಜೀವನದಲ್ಲಿ ಸದಾ ಇರಲಿ. ಶ್ರೀದೇವರ ಆಶೀರ್ವಾದದಿಂದ ಭಕ್ತಿ, ಶಕ್ತಿ, ಯುಕ್ತಿ, ಧೈರ್ಯ, ಸ್ಥೈರ್ಯ, ಆಯುಷ್ಯ, ಆರೋಗ್ಯಗಳು ನಮಗೆಲ್ಲರಿಗೂ ಕೂಡ ಸಿಗಲಿ. ಮುಂದೆ ನಡತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿ ಎನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಆಗಮಿಸಿರುವಂಥ ಅತಿಥಿ ಅಭ್ಯಾಗತರನ್ನು ಹೂಕೊಡೋದ್ರ ಮುಖೇನ ಸ್ವಾಗತಿಸಬೇಕು ಅಂತ ಹೇಳಿ ಸಂಸ್ಥೆಯ ಗಣೇಶ್ ಪೂಜಾರಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ದೇಶದ ಸೈನಿಕರು ಆಗಿರುವಂಥ ಶ್ರೀಯುತ ರವೀಂದ್ರ ನಾಯಕ್ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂಥ ಮಾತಿದೆ. ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಪಲ್ಲವಿ ಪ್ರಭು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಹೋಗೋದ್ರ ಮುಖೇನ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಆರಂಭವನ್ನು ದೀಪ ಪ್ರಜ್ವಲನೆಯ ಮುಖಾಂತರ ನಡೆಸಿಕೊಡಬೇಕು ಅಂಥೇಳಿ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಹಾಗೂ ಸಂಸ್ಥೆಯ ಗಣೇಶ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮುಖಾಂತರ ಆರಂಭಿಸ್ತಾ ಇದ್ದೇವೆ. ಶ್ರೀಯುತ ರವಿ ಅವರು ಆಗಮಿಸಬೇಕು ಅಂಥೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ದೀಪ ಪ್ರಜ್ವಲನೆಯ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಬನ್ನಿ. ಅದೇ ರೀತಿಯಲ್ಲಿ ಶ್ರೀಯುತ ವಿರೂಪಾಕ್ಷ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮುಖಾಂತರ ನಡೆಸಿಕೊಡಬೇಕು. ಪಂಚಮಂ ಕಾರ್ಯಸಿದ್ಧಿ ಎನ್ನುವಂಥ ಮಾತಿದೆ. 5 ಜನ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ರೆ ಖಂಡಿತವಾಗಲೂ ಕೂಡ ಅಂತಹ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕಾಣ್ತದೆ ಎನ್ನುವಂಥ ಆಶಯದೊಂದಿಗೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಯುವಂಥ ಶಕ್ತಿ, ಭಕ್ತಿ, ಯುಕ್ತಿ, ಧೈರ್ಯ, ಸ್ಥೈರ್ಯವನ್ನು ಶ್ರೀ ದೇವರು ನಮಗೂ ನಿಮ್ಮೆಲ್ಲರಿಗೂ ಕೂಡ ನೀಡಲಿ ಎನ್ನುವಂಥ ಆಶಯದೊಂದಿಗೆ ದೀಪ ಪ್ರಜ್ವಲನೆ ಮುಖಾಂತರ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ಕೊಟ್ಟಿರುವಂಥ ಅತಿಥಿ ಅಭ್ಯಾಗತರುಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಸನ್ಮಾನ್ಯ ರವೀಂದ್ರ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಇದೀಗ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಅವರು ಆಡಬೇಕು. ಅದರ ಜೊತೆಯಲ್ಲಿ ಅವರ ಯೋಧ ಅನ್ನುವಂಥ ಅವರ ಒಂದು ವೃತ್ತಿ ಏನಿದೆ ಅದರ ಬಗ್ಗೆ ಎರಡು ಅನಿಸಿಕೆಯನ್ನು ಅವರು ಕೇಳಬೇಕು, ಅವರು ಹೇಳಬೇಕು, ಅದನ್ನು ನಾವು ಕೇಳಬೇಕು ಎನ್ನುವಂಥ ಕುತೂಹಲ ನಮಗೆಲ್ಲರಿಗೂ ಕೂಡ ಇದೆ. ಹಾಗಾಗಿ ಈಗ ವೇದಿಕೆಯಲ್ಲಿ ಶ್ರೀಯುತ ರವೀಂದ್ರ ನಾಯಕ್. ಧನ್ಯವಾದಗಳು ಸರ್. ಖುಷಿ ಮೆಲೋಡೀಸ್ ಈವೆಂಟ್ಗಳಿಗೆ ಬಂದಂಥ ಎಲ್ಲರಿಗೂ ನಾನು ವಂದಿಸುತ್ತಾ, ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಒಂದು ಹಾನರ್ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಯೋಧ ಭಾರತೀಯ ವಾಯುಸೇನೆಯಲ್ಲಿ ಇಂಡಿಯನ್ ಏರ್ಫೋರ್ಸಲ್ಲಿ ನಾನು 1982ರಲ್ಲಿ ಜಾಯ್ನ್ ಆಗಿದೆ. ಆವಾಗ ನನಗೆ ಜಸ್ಟ್ 17 ವರ್ಷದಲ್ಲಿ ನಾನು ಜಾಯ್ನ್ ಆಗಿದ್ದು. ಆವಾಗ ಒಂದು ರೀತಿಯಲ್ಲಿ ಆಟ ಆಡುವ ವಯಸ್ಸೇ ಅದು. ನಮ್ಮ ಮನೆಯಿಂದ ಒಪ್ಪಲಿಲ್ಲ, ಇದು ಸೇವೆಗೆ ಹೋಗಲಿಕ್ಕೆ ಒಪ್ಪಲಿಲ್ಲ. ಆದರೂ ನಾನು ಫೋರ್ಸ್ ಮಾಡಿ ಏನೋ ಆಗಿ ಸಿಲೆಕ್ಷನ್ ಆಯಿತು. ನಮಗೆ ಬ್ಯಾಂಗ್ಳೂರಲ್ಲಿ ಸಿಲೆಕ್ಷನ್ ಆಯಿತು. ಮತ್ತು ನಾವು ಬೇಸಿಕ್ ಟ್ರೈನಿಂಗ್ ಎಲ್ಲ ಮುಗಿಸಿದೆವು. ನಂತರ ಮನೆಯ ನೆನಪುಗಳು ಯಾವಾಗಲೂ ಇದ್ದೇ ಇರುತ್ತೆ. ತಂದೆ ತಾಯಿಯವರ ನೆನಪಾದಾಗ ಒಂದು ವೈಟ್ ಬೆಡ್ಶೀಟ್ ಕೊಡ್ತಿದ್ರು ನಮಗೆ ಅಲ್ಲಿ ಫ್ರೀಯಲ್ಲಿ. ಅದನ್ನು ಓದ್ಕೊಳ್ಳೋದು ಮತ್ತು ಕೂಗೋದು ಒಳಗಿಂದ, ಅಂಥ ಸ್ಥಿತಿಯಲ್ಲೆಲ್ಲ ಇದ್ದೆವು. ಆದರೂ 20 ವರ್ಷ ನಾನು ಒಂದು ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸ್ತೇನೆ. ಮೊದಲಾಗಿ ನಾನು ಮೇಘಾಲಯದಲ್ಲಿ ಶಿಲಾಂಗಲ್ಲಿ ಸೇವೆ ಸಲ್ಲಿಸಿದೆ.
ಅಲ್ಲಿ ಈಸ್ಟರ್ನ್ ಏರ್ ಕಮಾಂಡ್ ಅಂತ ಇತ್ತು, ಅಲ್ಲಿ ಇದ್ದೆ. ಅದರ ನಂತರ ಜೋಧ್ಪುರಲ್ಲಿ ಏರ್ ಬೇಸ್ ಇತ್ತು ನಮ್ಮದು, ಅದರಲ್ಲಿ ವರ್ಕ್ ಮಾಡಿದೆ. ಅದರ ನಂತರ ದಿಲ್ಲಿಯಲ್ಲಿ ನಮ್ಮ ನಾನು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಅಲ್ಲಿ ನಮಗೆ ಕೆಲವು ಇಕ್ವಿಪ್ಮೆಂಟ್ಸ್ ಎಲ್ಲ ಬರ್ತಿತ್ತು, ಏರೋಪ್ಲೇನ್ ಇದು, ಅದನ್ನು ರಿಪೇರಿ ಮಾಡುವಂಥದ್ದು, ಅದರ ಕ್ವಾಲಿಟಿ ಚೆಕ್ ಮಾಡುವಂಥದ್ದು ಅಂಥ ಕೆಲಸಗಳನ್ನು ಮಾಡಿದ್ದೆ. ಅದರ ನಂತರ ಹಿಲ್ ಸ್ಟೇಷನ್ ಲೋನಾವಾಲದಲ್ಲಿದ್ದೆ. ನಂತರ ಕಸೋಲಿ ಅಂತೇಳಿ ಹಿಮಾಚಲ್ ಪ್ರದೇಶ, ಅದು ಹಿಲ್ ಸ್ಟೇಷನ್, ಅಲ್ಲಿನ ಒಂದು 4 ವರ್ಷ ಕೆಲಸ ಮಾಡಿದ್ದೆ. ಒಟ್ಟು 20 ವರ್ಷ ದೇಶಕ್ಕೋಸ್ಕರ ಇದು ಮಾಡಿದ್ದೆ, ಸೇವೆ ಸಲ್ಲಿಸಿದ್ದೆ. ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ನಾನು ದಿಲ್ಲಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಮಗೆ ನೇರವಾಗಿ ಭಾಗಿಯಾಗಲು ಸಿಗದಿದ್ದರು, ಆದರೆ ನಾವು ಬ್ಯಾಕ್ ಎಂಡ್ ಆಗಿ ಸಪೋರ್ಟ್ ಮಾಡ್ತಿದ್ದೆವು. ನೈಟ್ ಎಲ್ಲ ನಾವು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಯಾವುದೇ ಇಕ್ವಿಪ್ಮೆಂಟ್ಗಳು ಹಾಳಾದದ್ದು ಬಂದರೆ ಅದನ್ನು ಕೂಡಲೇ ರಿಪೇರಿ ಮಾಡಿ ಕೊಡುವಂಥದ್ದು, ಆ ಕೆಲಸಗಳನ್ನು ಅಂದರೆ ಬ್ಯಾಕ್ ಎಂಡ್ ಸಪೋರ್ಟ್ ಇತ್ತು. ನನಗೆ ಫ್ರಂಟ್ ಎಂಡಲ್ಲಿ ಇರಬೇಕಂತ ಆಸೆ ಇತ್ತು ಯುದ್ಧದಲ್ಲಿ, ಆದರೆ ನಮಗೆ ಅದು ಚಾನ್ಸಸ್ ಸಿಗ್ತಿರ್ಲಿಲ್ಲ. ಅಂದರೆ ಆರ್ಮಿಯವರು ಮತ್ತು BSF ಅಂಥವರೆಲ್ಲ ಅವರು ದೇಶದ ಇವರೇ ಸೈನಿಕರೇ, ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಿದ್ರು. ಟೆಕ್ನಿಕಲ್ ಸಪೋರ್ಟ್ ನಾವು ಕೊಡ್ತಿದ್ದೆವು. 20 ವರ್ಷ ಸೇವೆ ಸಲ್ಲಿಸಿ ನಾನು ಅದರ ನಂತರ ಕೆಲವು ಸೇವೆಗಳನ್ನು ಸಲ್ಲಿಸಿದ್ದೇನೆ. ನಾನು ಇಂಡಿಯನ್ ರೈಲ್ವೇಸಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿದ್ದೆ 3 ವರ್ಷ. ಅಂದರೆ ನನ್ನ ಕಾಲಲ್ಲಿ ಚಕ್ರ ಇದೆಯೋ ಗೊತ್ತಿಲ್ಲ. 3 ವರ್ಷ ಆದ ಕೂಡಲೇ ಬ್ಯಾಂಕಲ್ಲಿ, ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ನಕ್ರೆ ಕಾರ್ಕಳದಲ್ಲಿದ್ದೆ, ಅಲ್ಲಿ 3 ವರ್ಷ ಸೇವೆ ಸಲ್ಲಿಸಿದೆ. ಅದರ ನಂತರ PDO ಆಗಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ನನಗೆ ಜಾಬ್ ಸಿಕ್ತು ಸ್ಟೇಟ್ ಗೌರ್ಮೆಂಟಲ್ಲಿ. ಅಲ್ಲಿನ ಒಂದು 10 ಇಯರ್ಸ್ ಜಾಬ್ ಮಾಡಿದೆ. 10 ಇಯರ್ಸ್ ಜಾಬ್ ಮಾಡಿ ಇಲ್ಲೇ ಉಳ್ಳಾಲದಿಂದಲೇ ರಿಟೈರ್ಡ್ ಆಯಿತು 2 ಇಯರ್ಸ್ ಬ್ಯಾಕ್, 60 ಇಯರ್ಸ್ ಆದ ನಂತರ. ಅದರ ನಂತರ ನನ್ನ ಇಲ್ಲಿಯ ಕೆಲಸಗಳನ್ನು ಗುರುತಿಸಿ ಸರಸ್ವತಿ ವಿದ್ಯಾ ಟ್ರಸ್ಟ್ ಅಂತೇಳಿದೆ, ಅವರು ಏನು ಮಾಡಿದ್ದಾರೆ ಅಂದರೆ ಶಿಲ್ಲಾಂಗ್ ಮೇಘಾಲಯದಲ್ಲಿ ಒಂದು ಕಾಲೇಜನ್ನು ಓಪನ್ ಮಾಡಿದ್ದಾರೆ. ಅದಕ್ಕೆ CEO ಆಗಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನನ್ನನ್ನು ಇಂಟರ್ವ್ಯೂ ಎಲ್ಲ ಮಾಡಿ, ಇಂಟರ್ವ್ಯೂಸ್ ಅದು ನಾನು ಇಷ್ಟು ಕೆಲಸ ಮಾಡಿದ್ದೇನೆ ಅಂಥ ಇಂಟರ್ವ್ಯೂ ನಾನು ನೋಡಲಿಲ್ಲ. ಒಂದು ಅರೌಂಡ್ 8 ಅವರ್ಸ್ ಇಂಟರ್ವ್ಯೂ ಮಾಡಿದ್ದಾರೆ ಎಲ್ಲ ಟ್ರಸ್ಟಿಗಳು ಸೇರಿ. ಅದರಲ್ಲಿ ನನ್ನನ್ನು ಸಿಲೆಕ್ಟ್ ಮಾಡಿ ಮೇಘಾಲಯದಲ್ಲಿ ನಾನೀಗ ಪ್ರಸ್ತುತವಾಗಿ ವರ್ಕ್ ಮಾಡ್ತಾಯಿದ್ದೇನೆ. ಮತ್ತು ನನಗೆ ಏನಂದರೆ ಅವರು ಆಪ್ಷನ್ ನನಗೆ ಕೊಡ್ತಿದ್ರು, ಯಾಕೆಂದರೆ CEO ಆದ್ದರಿಂದ ನೀವು ಯಾವ ರೀತಿ ವರ್ಕ್ ಮಾಡ್ತೀರಾ ಆ ರೀತಿ ನಮಗೆ. ಅಂದರೆ ಒಂದೇ ಏನಂದರೆ ಕಾಲೇಜನ್ನು ನೀವು ಚೆನ್ನಾಗಿ ಮುಂದುವರಿಸಬೇಕಂತೇಳಿ. ಅದಕ್ಕೆ ನಾನು ಹೇಳಿದೆ 10 ಡೇಸ್ ನಾನು ಅಲ್ಲಿ ವರ್ಕ್ ಮಾಡ್ತೇನೆ ಹೋಗಿ, ನಂತರ 20 ಡೇಸ್ ನಾನು ಮ್ಯಾಂಗ್ಳೂರಲ್ಲಿ. ಯಾಕೆಂದ್ರೆ ನನಗೆ ತಾಯಿ 84 ಏಜ್, ಅವರನ್ನು ನೋಡಿಕೊಳ್ಳುವ ಒಂದು ದೇಶಕ್ಕಾಗಿ ದೇಶವನ್ನು ನೋಡಿದ್ದೇನೆ ಮತ್ತು ಜನರನ್ನು ನೋಡಿದ್ದೇನೆ, ಆದರೆ ತಾಯಿಯನ್ನು ನೋಡುವುದು ನನ್ನೊಂದು ಕರ್ತವ್ಯ. ಅದಕ್ಕೆ ಹೇಳಿದ್ದಕ್ಕೆ ಅವರು ಅದಕ್ಕೂ ಒಪ್ಪಿದ್ದಾರೆ. ಮತ್ತು 20 ಡೇಸ್ ನಾನು ಇಲ್ಲಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೇನೆ. ಈಗ ಪ್ರಸ್ತುತವಾಗಿ ಈ 20 ಡೇಸಲ್ಲಿ ಏನಿದೆ, ಆವಾಗ ನಮ್ಮ ಗಣೇಶ್ ಸರ್ ಮತ್ತು ನಮ್ಮದು ನಾದಸ್ವರದಲ್ಲಿ ಸುಜಾತ ಎಲ್ಲ ಇದ್ದಾರೆ. ಅದು ಒಂದು ಫ್ಯಾಮಿಲಿ ಥರನೇ. ಆ ರೀತಿ ಒಂದು ನಮ್ಮ ಇದು ಅಂದರೆ ಯಾವುದೇ ಟೆನ್ಷನ್ ಇಲ್ಲದೆ, ಟೆನ್ಷನ್ ನಾನು ತಗೊಳ್ಳೋದು ಇಲ್ಲ, ಯಾಕಂದರೆ ಅಂಥ ಟೆನ್ಷನ್ ತೊಗೊಳೋದು ದೇಶದದ್ದು. ಈ ಟೆನ್ಷನ್ ಎಲ್ಲ ಸಣ್ಣ ಸಣ್ಣ ಕಾಣ್ತದೆ ನಮಗೆ. ಅದಾಗಿ ಒಂದು ಜೀವನ ಸುಖವಾಗಿ ನಡೀಲಿ ಮತ್ತು ಯಾವುದೇ ಆರೋಗ್ಯ ಇಲ್ಲದೆ ನಡಿಬೇಕಂತೇಳಿ. ಮತ್ತು ಅದೇ ರೀತಿ ನಾನು ಒಂದು ಎಲ್ಲರಲ್ಲಿ ವಿನಂತಿಸ್ತೇನೆಂದರೆ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಯಾರೇ ಅಂದರೆ ರಿಲೇಟಿವ್ಸ್ ಇದ್ದರೆ ಅವರನ್ನು ಆದಷ್ಟು ಈಗ ಏನಂದರೆ ಈ ನಮ್ಮ ಸೈನ್ಯದ ಏನು ಇದೆ ವಾತಾವರಣ ಇದೆ, ನಾವಿದ್ದಾಗ ರೀತಿ ಅಲ್ಲ, ಈಗ ತುಂಬ ಮುಂದುವರೆದಿದೆ, ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ. ಅವರನ್ನು ಆದಷ್ಟು ಅದರಲ್ಲಿ ಹೋಗುವಾಗ ನೀವು ಪ್ರೋತ್ಸಾಹ ಮಾಡಬೇಕಂತೇಳಿ ನಾನು ಎಲ್ಲರಿಗೆ ಕೇಳ್ಕೊಳ್ತೇನೆ. ಮತ್ತು ಅದಕ್ಕೆ ಏನಾದರೂ ಸಹಾಯ ಬೇಕಿದ್ದರೆ, ಅದು ಧನ ಸಹಾಯ ಇರಲಿ ಅಥವಾ ಟೆಕ್ನಿಕಲ್ ಸಹಾಯ ಇರಲಿ ಅಥವಾ ಅದಕ್ಕೆ ಅಪ್ಲೈ ಹೇಗೆ ಮಾಡೋದಂತ ಇದ್ದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವರಿಗೆ 100% ಆಗಿ ಹೆಲ್ಪ್ ಮಾಡ್ತೇನೆ. ನನಗೆ ಖುಷಿ ತಂದು ಕೊಡ್ತೇನೆ ಅಂಥದ್ದು ಆ ವಿಷಯದಲ್ಲೆಲ್ಲ. ಅದು ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಮತ್ತು ನನ್ನ ಧರ್ಮಪತ್ನಿಯವರು ಬಂದಿದ್ದಾರೆ, ಮಮತಾ ನಾಯ್ಕ ಅಂತೇಳಿ. ಅವರು ತುಂಬ ಸಪೋರ್ಟ್ ಅಂದರೆ ಲೈಫ್ ಲಾಂಗ್ ಮದುವೆ ಆದ ನಂತರ ಅವರು ಇದು ದೇಶ ಸೇವೆಯಲ್ಲಿ ಅಥವಾ ಯಾವುದೇ ಸೇವೆಯಲ್ಲೂ ನನಗೆ ಫುಲ್ಲಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಈಗಲೂ ಮಾಡ್ತಾಯಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಮತ್ತು ನನಗೆ ಈ ಸ್ಟೇಜಲ್ಲಿ ಒಂದು ಗೌರವ ಕೊಟ್ಟದಕ್ಕೆ ತಮಗೂ
ಮತ್ತು ಎಲ್ಲರೂ ಬಂದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮ ಮನಸ್ಸಿನ ಮುಖಾಂತರ ತಮ್ಮ ಮನಸ್ಸಲ್ಲಿರುವಂಥ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಹೇಳಿರುವಂಥ ಶ್ರೀಯುತ ರವೀಂದ್ರ ನಾಯಕ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಜೊತೆಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅವರು ಗೌರವ ಕೊಟ್ಟು ಆಗಮಿಸಿದ್ದಾರೆ. ಹಾಗಾಗಿ ಸಂಸ್ಥೆಯ ಗಣೇಶ್ ಪೂಜಾರಿ ಅವರು ಅವರಿಗೆ ಹಾರಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ಶಾಲನ್ನು ಹೊದಿಸಿ ಅವರ ಉಪಸ್ಥಿತಿಯನ್ನು ಗೌರವಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಶ್ರೀಯುತ ರವೀಂದ್ರ ನಾಯಕ್ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮ ಅದು ಸಂಗೀತ ಕಾರ್ಯಕ್ರಮ. ನಮ್ಮೊಂದಿಗೆ ಇರುವಂತಹ ಸಂಗೀತ ಕ್ಷೇತ್ರದಲ್ಲಿ ಒಂದಿಷ್ಟು ಸಾಧನೆಯನ್ನು ಮಾಡಿರುವಂತಹ ಎಳೆಯ ಅರಳು ಪ್ರತಿಭೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಸಂಗೀತದಲ್ಲಿ ಪರಿಣಿತಿಯನ್ನು ಪಡ್ಕೊಂಡವರು. ಅದೆಷ್ಟು ವೇದಿಕೆಗಳಲ್ಲಿ ಸುಮಾರು 2000ಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ಪರ್ಫಾರ್ಮೆನ್ಸನ್ನು ಕೊಟ್ಟವರು. ಅದರ ಜೊತೆಗೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ತನ್ನ ಸಂಗೀತ ಪ್ರದರ್ಶನವನ್ನು ನೀಡಿರುವವರು. ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿ ಇದೀಗ ಅದರ ಜೊತೆಗೆ ಸಂಗೀತವನ್ನು ಕೂಡ ಅಳವಡಿಸಿಕೊಂಡಿರುವಂಥ ಪಲ್ಲವಿ ಪ್ರಭು ಅವರಿಂದ ಮೊದಲಿಗೆ ಅವರ ಮಾತುಗಳನ್ನು ಕೇಳುವುದಕ್ಕಿಂತ ಮೊದಲು ಒಂದು ಹಾಡನ್ನು ಅವರ ಕಂಚಿನ ಕಂಠದಲ್ಲಿ ಕೇಳುವಂತಹ ಸಮಯ. ಹಾಗಾಗಿ ಒಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮುಖಾಂತರ ಪಲ್ಲವಿ ಪ್ರಭು ಅವರ ಧ್ವನಿಯಲ್ಲಿ ಒಂದು ಗೀತೆ. जीवन जो तो जागर है, सत्यम शिवम सुंदरम, सत्यम शिवम सुंदरम, सत्यम शिवम सुंदरम, सुंदरम शिवं सुन्दरं, सत्यं शिवं सुन्दरं, सुन्दरं सुन्दरं
ಸಂಗೀತಕ್ಕೆ ಅದ್ಭುತವಾದ ಶಕ್ತಿ ಇದೆ ಎನ್ನುವಂಥ ಮಾತಿದೆ. ಸಂಗೀತ ಅನ್ನುವಂಥದ್ದು ಸಕಲರನ್ನು ಒಲಿಸುತ್ತೆ, ಸಕಲರನ್ನು ತಣಿಸುತ್ತೆ, ದೇಹದ ಹುಣ್ಣುಗಳನ್ನು, ದೇಹದ ರುಜಿನಗಳನ್ನು ಮಾಯಿಸುವಂಥ ಮಾಯದ ಗುಣ ಸಂಗೀತಕ್ಕೆ ಇದೆ ಎನ್ನುವಂಥ ಮಾತನ್ನು ನೆನಪು ಮಾಡಿಕೊಳ್ಳುತ್ತಾ ಇದೀಗ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಪಲ್ಲವಿ ಪ್ರಭು ಅವರಿಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎನ್ನುವಂಥ ಆಶಯವನ್ನು ಗಣೇಶ್ ಪೂಜಾರಿ ಅವರೊಂದಿಗೆ ಹಂಚಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿ ಮುಂದಕ್ಕೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಪಲ್ಲವಿ ಪ್ರಭು ಇವರು ಕನ್ನಡ ಹಾಗೂ ತುಳು ಚಲನಚಿತ್ರ ಗೀತೆಗಳಿಗೆ ಕೂಡ ಕಂಠದಾನವನ್ನು ಮಾಡಿರುವವರು, ಅನೇಕ ಟೆಲಿಫಿಲ್ಮ್ಗೆ ಕೂಡ ಹಾಡನ್ನು ಹಾಡಿರುವವರು, ಜೊತೆಗೆ ಒಂದಿಷ್ಟು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುತ್ತಾ 2000ಕ್ಕೂ ಹೆಚ್ಚಿನ ಪ್ರದರ್ಶನವನ್ನು ಕೊಟ್ಟಿರುವವರು. ಪ್ರಶಾಂತ್ ಪ್ರಭು ಹಾಗೂ ಲಕ್ಷ್ಮೀ ಪ್ರಭು ದಂಪತಿಗಳ ಮುದ್ದಿನ ಮಗಳಾಗಿ ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವವರು, ಪ್ರವೃತ್ತಿಯಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಒಂದಿಷ್ಟು ಸಾಧನೆಯ ಜೊತೆಗೆ ಸಾಧನೆಯನ್ನು ಮಾಡಿರುವವರು. ಸಂಗೀತ ಕ್ಷೇತ್ರ ಮಾತ್ರವಲ್ಲದೆ ಭರತನಾಟ್ಯದಲ್ಲೂ ಕೂಡ ಜೂನಿಯರ್ ಗ್ರೇಡ್ ಎಕ್ಸಾಮನ್ನು ಕೂಡ ಮಾಡಿರುವಂಥ ಪಲ್ಲವಿ ಪ್ರಭು ನಮಗೆಲ್ಲರಿಗೂ ಗೊತ್ತಿದೆ. ನಾವು ಮೊದಲಿಂದ ಕೂಡ ಮಾಧ್ಯಮಗಳಲ್ಲಿ ಅವರ ಸಿಂಗಿಂಗ್ ರಿಯಾಲಿಟಿ ಕಾಂಪಿಟೇಷನ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೇವೆ. ಅದು ವಿಶೇಷವಾಗಿ ಜಿ ಕನ್ನಡ ಸರಿಗಮಕ ಲಿಟಲ್ ಚಾಂಪ್ಸ್ ಅದರ ಸೀಸನ್ 4 ಇದರಲ್ಲಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದಿರುವವರು. ರಾಕ್ ಆ್ಯಂಡ್ ರೋಲ್ ರಿಯಾಲಿಟಿ ಶೋ ಇದರಲ್ಲಿ ಕೂಡ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದಿರುವವರು. ಉದಯ ಟಿವಿಯ ಸಂಗೀತ ಮಹಾಯುದ್ಧ ಇದರಲ್ಲಿ ಬೆಸ್ಟ್ ಸಿಂಗರ್ ಆಫ್ ದಿ ವಾಯ್ಸ್ ಸೀರೀಸ್ ಅವಾರ್ಡ್ ಅದರಲ್ಲಿ ಕೂಡ ಗೋಲ್ಡನ್ ಮೆಡಲಲ್ಲಿ ಪಡೆದಿರುವವರು. ಈ ಟಿವಿಯ ಎದೆ ತುಂಬಿ ಹಾಡುವೆನು ಖ್ಯಾತಿಯ ರಿಯಾಲಿಟಿ ಶೋ ಅದರಲ್ಲಿ ದ್ವಿತೀಯ ಪ್ರಶಸ್ತಿಯನ್ನು ಪಡೆದಿರುವವರು. ವಿಶೇಷವಾಗಿ ಸಂಗೀತದಲ್ಲಿ ಸಾಧನೆಯನ್ನು ಮಾಡಿರುವಂಥ 50,000ಕ್ಕೂ ಹೆಚ್ಚಿನ ಹಾಡನ್ನು ಹಾಡಿರುವಂಥ ಸಂಗೀತ ಸಾಧಕ SP ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಕೂಡ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿರುವಂಥ ಹೆಗ್ಗಳಿಕೆ ಪ್ರಶಂಸೆ ಪಲ್ಲವಿ ಪ್ರಭು ಅವರದು. ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಸೂತ್ರಧಾರರಾಗಿರುವಂಥ ಶ್ರೀಯುತ ಗಣೇಶ್ ಪೂಜಾರಿ ಖುಷಿ ಮೆಲೋಡೀಸ್ ಈ ಕಾರ್ಯಕ್ರಮಗಳು ಅದೆಷ್ಟೋ ಕಾರ್ಯಕ್ರಮಗಳನ್ನು ಕೊಟ್ಟಿರುವಂಥ ಪಲ್ಲವಿ ಪ್ರಭು ಇದೀಗ ಅವರು ಸನ್ಮಾನದ ಪೀಠವನ್ನು ಅಲಂಕರಿಸಿದ್ದಾರೆ. ಇದೀಗ ಅವರಿಗೆ ವಿಶೇಷವಾಗಿ ನಮ್ಮ ಸಂಸ್ಥೆಯ ಸ್ಥಾಪಕರು ಗಣೇಶ್ ಪೂಜಾರಿ ಹಾಗೂ ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಿ ಎಲ್ಲ ಸಂಗೀತ ಕಲಾವಿದರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ಖುಷಿ ಮೆಲೋಡೀಸ್ನ ಮೆಂಬರ್ಗಳು ಸದಸ್ಯರುಗಳು ಧನರಾಜ್, ಶೋಭಾ, ಸೂರ್ಯಕಲಾ, ಸಚಿನ್, ಬನ್ನಿ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಪಲ್ಲವಿ ಪ್ರಭು ಅವರು ಸಂಗೀತ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಯನ್ನು ಪರಿಗಣಿಸಿ ಅವರಿಗೆ ಖುಷಿ ಮೆಲೋಡೀಸ್ ವತಿಯಿಂದ ಒಂದು ಪ್ರೀತಿಪೂರ್ವಕ ಸನ್ಮಾನ ಕಾರ್ಯಕ್ರಮ. ಹಲವಾರು ಬಿರುದುಗಳನ್ನು ಅವಾರ್ಡ್ಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. 2012ನೇ ಇಸವಿಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಸಾಧಕ ಪ್ರಶಸ್ತಿ, ಅದರ ಜೊತೆಗೆ ಯಂಗ್ ಅಚೀವರ್ ಅವಾರ್ಡ್ ಪ್ರಶಸ್ತಿ, ಬೆಸ್ಟ್ ಸಿಂಗರ್ ಅವಾರ್ಡ್ ಪ್ರಶಸ್ತಿ, ಹೀಗೆ ಸಾಲು ಸಾಲು ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳನ್ನು ಪಡ್ಕೊಂಡಿರುವಂತಹ ಅವರ ಹೆಸರಲ್ಲೂ ಕೂಡ ಹಾಡಿನ ಪಲ್ಲವಿ ಇದೆ. ಅವರ ಹೆಸರು ಕೂಡ ಪಲ್ಲವಿಯೇ. ಹಾಗಾಗಿ ಪಲ್ಲವಿ ಪ್ರಭು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾವೆ. ಅವರಿಗೆ ಶಾಲನ್ನು ಹೊದಿಸಿ ಹಾರವನ್ನು ಸಮರ್ಪಿಸಿ ಅವರ ಸಂಗೀತ ಕ್ಷೇತ್ರ ಇನ್ನಷ್ಟು ಎತ್ತರಕ್ಕೆ ಏರಲಿ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಹಲವಾರು ಸಿಂಗಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂತಹ ಭರತನಾಟ್ಯ ಕಲಾವಿದೆ, ಗಾಯಕಿ ಪಲ್ಲವಿ ಪ್ರಭು ಅವರಿಗೆ ಪ್ರೀತಿಪೂರ್ವಕ ಸನ್ಮಾನ ಕಾರ್ಯಕ್ರಮ. ನಿಮ್ಮ ಜೋರಾದ ಚಪ್ಪಾಳೆಯ ಆಶೀರ್ವಾದ ಪಲ್ಲವಿ ಪ್ರಭು ಅವರಿಗೆ ಇರಲಿ ಎನ್ನುವಂಥ ಆಶಯದೊಂದಿಗೆ ಆ್ಯಕ್ಚುಲಿ ಅವರ ಸಾಧನೆ 5 ಪೇಜಲ್ಲಿತ್ತು. ನಾನು 5 ವಾಕ್ಯದಲ್ಲಿ ಮುಗಿಸಿದ್ದೇನೆ. ಇನ್ನು ಕೆಲವು ವಿಷಯವನ್ನು ಅವರೇ ಹೇಳ್ತಾರೆ. ಸೊ ಅವರ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಆಗಿದೆ, ಅವರಿಗೆ ಸನ್ಮಾನ ಕೂಡ ಮಾಡಿದ್ದೇವೆ. ಈಗ ಅವರ 1-2 ಮಾತುಗಳಿಗೆ ನಾವು ಕಿವಿಯಾಗುವಂಥ ಸಮಯ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಂಗೀತ ಅಭಿಮಾನಿಗಳಿಗೂ
ನನ್ನ ವಂದನೆಗಳು. ಖುಷಿ ಮೆಲೋಡೀಸ್ ಇದರ ಕೆಲವು ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಹಾಗೂ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಈ ಸಂಗೀತಕ್ಕೋಸ್ಕರ. ಅದರ ಅಭಿಮಾನ ಎಷ್ಟಿದೆ ಗಣೇಶ್ ಸರ್ಗೆ ಅಂತ, ಅದರೊಟ್ಟಿಗೆ ಎಲ್ಲ ಸದಸ್ಯರು ಇಲ್ಲಿ ಬಂದು ನಿಮ್ಮ ಒಂದು ಪ್ರಿಷಿಯಸ್ ಟೈಮ್ನ ಸ್ಪೆಂಡ್ ಮಾಡಿ ಮ್ಯೂಸಿಕ್ಗೋಸ್ಕರ ಏನೋ ಒಂದು ಮಾಡ್ತಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಅಡ್ವೈಸ್ ಮಾಡುವಷ್ಟು ಏನು ದೊಡ್ಡವಳಲ್ಲ ನಾನು, ಬಟ್ ಮ್ಯೂಸಿಕ್ ಅನ್ನುವಂಥದ್ದು ಒಂದು ದೊಡ್ಡ ಸಬ್ಜೆಕ್ಟ್. ಇದನ್ನು ನಾವು ಎಷ್ಟು ಕಲಿತರೂ ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ರೂ ಸಾಕಾಗಲ್ಲ. ಅಂಥದ್ರಲ್ಲಿ ಅಟ್ಲೀಸ್ಟ್ ಸಮ್ ಟೈಮ್ ನಾವು ಅದಕ್ಕೆ ಕೊಟ್ಟು ಇನ್ನೂ ಒಳ್ಳೆ ಕಂಠ ಬರಬೇಕಾದ್ರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಪ್ರಾಕ್ಟೀಸ್ ಅನ್ನೋಕ್ಕಿಂತ ಈಗ ಪ್ರೋಗ್ರಾಮ್ ಹೋದರೂ ಅದು ಪ್ರಾಕ್ಟೀಸೇ. ಸೊ ಅಂಥದನ್ನು ಮಾಡಿ. ಆ್ಯಂಡ್ ಪೇರೆಂಟ್ಸ್ ಎಸ್ಪೆಷಲಿ ಮಕ್ಕಳಿಗೆ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ಕ್ಲಾಸಿಕಲ್ ಮ್ಯೂಸಿಕ್ ಇದು ಬೇಸ್ ತುಂಬ ಸ್ಟ್ರಾಂಗ್ ಇರಬೇಕು. ಸೊ ನಾನೇನು ಹೇಳೋದಂದರೆ, ಯಾವ ಪೇರೆಂಟ್ಸ್ಗೂ ಮಕ್ಕಳನ್ನ ಫಸ್ಟಿಗೆ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಹಾಕಿ ಸಿನಿಮಾ ಮ್ಯೂಸಿಕ್ ಅದಷ್ಟಕ್ಕೆ ಬರುತ್ತೆ. ಸೊ ಆ್ಯಂಡ್ ಸಪೋರ್ಟ್ ಮಾಡಿ. ನನ್ನ ಪೇರೆಂಟ್ಸ್ ತುಂಬ ನನಗೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಬರಬೇಕಿದ್ರೆ ಅವರೇ ದೇ ಆರ್ ಅ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್. ಆ್ಯಂಡ್ ಈಗ ನನ್ನ ಹಸ್ಬೆಂಡ್ ಶ್ರೇಯಸ್ ನಾಯಕ್ ಅವ್ರು ಬಂದಿದ್ದಾರೆ. ಸೊ ಇವನ್ ಹೀ ಈಸ್ ಅ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್ ನಾವು ಫಾರ್ ಮೀ. ಹಾಗಾಗಿ ಲೈಕ್ ಇನ್ನೂ ತುಂಬ ಹುರಿದುಂಬಿಸ್ತಿರ್ತಾರೆ, ಲೈಕ್ ಮ್ಯೂಸಿಕ್ ಮಾಡು, ಸಮಥಿಂಗ್ ಯು ಹ್ಯಾವ್ ಟು ಡೂ ಇನ್ ಮ್ಯೂಸಿಕ್ ಅಂತ. ಸೊ ಹಾಗೆ ಅಂಥ ಒಂದು ಸಪೋರ್ಟ್ ಸಿಸ್ಟಮ್ ನಾವು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಮನೆಯಲ್ಲಿ, ಸೊ ದ್ಯಾಟ್ ಆ ಒಂದು ಮ್ಯೂಸಿಕ್ ಇಂಟ್ರೆಸ್ಟ್ ಇರೋದು ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಸೊ ತುಂಬ ಖುಷಿ ಆಯಿತು ನನಗೆ ಇಲ್ಲಿ ಹಾನರ್ ಮಾಡಿದ್ದು ಸರ್. ಆ್ಯಂಡ್ ಇಲ್ಲಿ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಧನ್ಯವಾದ. ಸರಿ, ಸುಮಾರು ಒಂದು 2006-7 ಇಸ್ವಿ ಅಂತ ಕಾಣ್ತದೆ ಅಂದಾಜು. ನಮ್ಮ ಟಿ ವಿಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸೊ ಮನೆಗೆ ಹೋಗಿ ಒಂದಿಷ್ಟು ಪ್ರತಿಭೆಗಳ ಅನ್ವೇಷಣೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಟಿ ವಿಯಲ್ಲೂ ಕೂಡ ಅವರ ಪರಿಚಯವನ್ನು, ಅವರ ಫ್ಯಾಮಿಲಿಯ ಹೋಲ್ ಪರಿಚಯವನ್ನು ಮಾಡಿಕೊಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಇದೀಗ ಇಂತಹ ವೇದಿಕೆಯಲ್ಲಿ ಮತ್ತೆ ಅವರ ಒಂದು ನಿರೂಪಣೆಯ ಕಾರ್ಯಕ್ರಮದ ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳ್ತಾ, ಇನ್ನೂ ಮತ್ತಷ್ಟು ವೇದಿಕೆಯಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ಬರಲಿ ಎನ್ನುವಂಥ ಆಶಯದೊಂದಿಗೆ ನಮ್ಮ ರವೀಂದ್ರ ನಾಯಕ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ. ಇನ್ನೊಮ್ಮೆ ಮೈಕ್ ತೊಗೊಂಡೆ, ಯಾಕಂದರೆ ನಾನು ಹೇಳಿದೆ ಪೇರೆಂಟ್ಸ್ಗಳು ಡಿಫೆನ್ಸಿಗೆ ಇದು ಮಾಡಿ ಅಂತೇಳಿ, ಇವ್ರು ಹೇಳಿದರು ಕಲಿಸಲಿಕ್ಕೆ ಅಂಥೇಳಿ. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಅಲ್ಲಿ ಹೋದ್ಮೇಲೆ ಆ ಚಳಿ ಪ್ರದೇಶದಲ್ಲಿ ನೀವು ತಣ್ಣೀರು ಸ್ನಾನ ಮಾಡೋ ಕ್ಲಾಸಿಕಲ್ ಮ್ಯೂಸಿಕ್ಕೂ ಬರುತ್ತೆ, ಮತ್ತು ಆ ವಾತಾವರಣದಲ್ಲಿ ನಿಮಗೆ ಸ್ಯಾಡ್ ಸಾಂಗ್ಸು ಬರುತ್ತೆ, ಬೇರೆ ರೀತಿಯ ಸಾಂಗ್ಸ್ಗಳು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಇವರಿಗೂ ಒಂದು ಧನ್ಯವಾದಗಳು, ಯಾಕಂದರೆ ಒಳ್ಳೆ ರೀತಿಯಲ್ಲಿ ಇದು ಮಾತುಗಳನ್ನು ಹೇಳಿದರು. ಧನ್ಯವಾದಗಳು. ಎಸ್, ಧನ್ಯವಾದಗಳು ಸರ್. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ವಿರೂಪಾಕ್ಷ ಹಾಗೂ ಶ್ರೀಯುತ ರವಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಸಂಸ್ಥೆಯ ಗಣೇಶ್ ಪೂಜಾರಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಸ್, ಕಾರ್ಯಕ್ರಮದ ಮುಂದಕ್ಕೆ, ಕಾರ್ಯಕ್ರಮದ ಕೊನೆಯ ಹಂತ, ಒಂದು ನಿಮಿಷ ಕಾರ್ಯಕ್ರಮದ ಕೊನೆಯ ಹಂತ, ಅದು ಧನ್ಯವಾದ ಸಮರ್ಪಣೆ. ಅದು ಸಂಸ್ಥೆಯ ಮಾಲಕರಾಗಿರುವಂಥ ಶ್ರೀಯುತ ಗಣೇಶ್ ಪೂಜಾರಿ ಅವರೇ ನಡೆಸಿಕೊಡಬೇಕು ಅಂತೇಳಿ ವಿನಂತಿ. ಖುಷಿ ಮೆಲೋಡಿಸ್ ಈವೆಂಟ್ಸ್ಗೆ ಬಂದಂಥ ಎಲ್ಲರಿಗೂ ಗಣೇಶ್ ಪೂಜಾರಿ ಅವರ ತುಂಬ ಹೃದಯದ ನಮಸ್ಕಾರಗಳು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ನನ್ನ ಆತ್ಮೀಯವಾದಂಥ ರವಿ ಸಾರ್ಗೆ ಖುಷಿ ಮೆಲೋಡಿಸ್ ಪರವಾಗಿ ನಾನು ಧನ್ಯವಾದ ಸಮರ್ಪಣೆಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬಳು ನಮ್ಮ ಖುಷಿ ಮೆಲೋಡಿಸ್ನ ಪಾರ್ಟ್ ಆಫ್ ಖುಷಿ ಮೆಲೋಡಿಸ್ ಎಲ್ಲ ಪ್ರೋಗ್ರಾಮ್ ಬಂದಿದ್ದಾರೆ, ಅದ್ಭುತ ಗಾಯಕಿ, ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆ. ಸೊ ನಾನು ಕರೆದಕ್ಕೆ ಬರ್ತೇನೆ ಸರ್, 100% ಬರ್ತೇನೆ ಅಂತ ಹೇಳಿ ಬಂದಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಇನ್ನೊಬ್ಬ ಆತ್ಮೀಯರು ವಿರೂಪಾಕ್ಷ ಸರ್ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಅವರ ಸಪೋರ್ಟ್ ಇನ್ನೂ ಹೀಗೆ ಇರಲಿ ಅಂತ ನಾನು ಕೇಳ್ತಾ ಅವರಿಗೂ ಕೂಡ ಧನ್ಯವಾದ. ಮತ್ತೊಬ್ಬರು ಹಿರಿಯ ಗಾಯಕರಾದಂಥ ರವಿ ಸಾರಿಗೆ ನಮ್ಮ ಖುಷಿ ಮೆಲೋಡೀಸ್ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಎಸ್ಪೆಷಲಿ ನಮ್ಮ MC ನಡೆಸಿಕೊಡ್ತಿರುವಂಥ
ಶಿವಪ್ರಸಾದ್ ಭಟ್ ಒಬ್ಬ ಅದ್ಭುತ MC ಅಂದರೆ ಹೇಳಿದರೂ ತಪ್ಪಾಗೋದು. ಬಹಳಷ್ಟು ವೇದಿಕೆಯಲ್ಲಿ ನಾವು ಜೊತೆಗೊಂಡಿದ್ದೇವೆ. ಸೊ ಹೋಪ್ಫುಲಿ ಇನ್ನು ಮುಂದಿನ ದಿನಗಳಲ್ಲಿ ಜೊತೆಯಾಗಿ ಮಾಡುವಂತಹ ಆಶಯ ಇದೆ. ಅವರಿಗೂ ನಮ್ಮ ಖುಷಿ ಮೆಲೋಡಿಸ್ ಪರವಾಗಿ ಧನ್ಯವಾದಗಳು. ಹಾಗೆ ಸೌಂಡ್ ಸಿಸ್ಟಮನ್ನು ಮಾಡಿದಂತಹ ಇನ್ನೊಬ್ಬರು ನನ್ನ ಮಿತ್ರರಾದಂತಹ ರವಿ ಗಟ್ಟಿ ಲಕ್ಷ್ಮೀ ಸೌಂಡ್ಸ್ ಅವರಿಗೆ ಧನ್ಯವಾದಗಳು. ಮತ್ತು ವಿಡಿಯೋ ಶೂಟ್ ಮಾಡ್ತಿರುವಂತಹ ನಮ್ಮ ಆತ್ಮೀಯರಾದಂತಹ ಮನೋಹರ್ ಕದ್ರಿ ಸರ್ ಅವರ ಬಳಗಕ್ಕೆ ನಮ್ಮ ಖುಷಿ ಮೆಲೋಡಿಸ್ ತಂಡದಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಖುಷಿ ಮೆಲೋಡಿಸಿಗೆ ಬಂದಂತಹ ಎಲ್ಲ ನನ್ನ ಗಾಯಕ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಹಿಂದ್.